ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಗ್ಯಾಪ್ ತೊಗೊಂಡು ವಿಡಿಯೋ ಮಾಡ್ತಿದ್ದೀನಿ. ಆಲ್ರೆಡಿ ತುಂಬ ದಿನಗಳಾಯಿತು. ನಾನು ತವ್ರ ಮನೇಲಿದ್ದಾಗ ಒಂದು ಲಾಂಗ್ ಲೆಂತ್ ವಿಡಿಯೋ ಮಾಡಿದ್ದೆ ನನ್ನಿಬ್ಬರು ಮಕ್ಕಳ ಜೊತೆ. ಅವಳಿನ ಚಿಕ್ಕವಳಿದ್ದು, ಇವಾಗಂತೂ 1 ಇಯರ್ ಆಗಿದೆ. ಅದಾದಮೇಲೆ ಮಾಡ್ತಿರೋದು ಫಸ್ಟ್ ಲಾಗ್ ನನ್ನ ಗಂಡನ ಮನೇಲಿ. ನನ್ನ ಡೈಲಿ ರುಟೀನ್ ಯಾವ ಥರ ಇರುತ್ತೆ ಬೆಳಗ್ಗೆಯಿಂದ ನೈಟ್ವರೆಗೂ ಅಂತ ಶಾರ್ಟಾಗಿ ಅಲ್ಲಲ್ಲಿ ತೋರಿಸಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ನನ್ನ ಚಾನಲ್ ಗ್ರೋತ್ ಆದರೆ ಕಂಟಿನ್ಯೂ ಆಗಿ ವಿಡಿಯೋಸ್ ಎಲ್ಲ ಮಾಡ್ತೀನಿ. ನನಗೂ ಈ ಥರ ವಿಡಿಯೋಸ್ ಎಲ್ಲ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ. ಬಟ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್ ತುಂಬಾ ಕಡಿಮೆ ಇದ್ದಾರೆ. ಹಾಗಾಗಿ ಬೇಜಾರಾಗುತ್ತೆ, ಮಾಡೋ ಇಂಟ್ರೆಸ್ಟೂ ಹೋಗ್ಬಿಡುತ್ತೆ. ಮಾಡಬೇಕು ಅಂತ ಅಂದಾಗ ಕೆಲವೊಂದು ಅಡೆತಡೆಗಳೂ ಇದ್ದಾವೆ. ಎಲ್ಲ ಟೈಮಲ್ಲೂ ವೀಡಿಯೋಸ್ ಮಾಡೋಕ್ಕಾಗದೇ ಇರೋಂಥ ಸಂದರ್ಭಗಳು ಇದ್ದಾವೆ. ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಸೊ ಖಂಡಿತವಾಗ್ಲೂ ನನ್ನ ಒಂದು ಮೆಮೊರಿ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಅನ್ನೋ ಇಂಟೆನ್ಷನಿಂದ ಅವಾಗವಾಗ ವಿಡಿಯೋ ಮಾಡ್ತಿರ್ತೀನಿ. ಸೊ ಯಾವತ್ತಾದರೂ ಒಂದಿನ ವಿಡಿಯೋ ಏನಾದರೂ ಇಂಪ್ರೂವ್ಮೆಂಟ್ ಗ್ರೋತ್ ಆದರೆ ಖಂಡಿತ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಯಾರಾದರೂ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಅವ್ರಿಗೋಸ್ಕರ ಅಂತಲೇ ಹೇಳ್ಬೋದು. ತುಂಬ ಕಡಿಮೆ ಇದ್ದಾರೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಕೇಳ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ವಿಚಾರಗಳನ್ನು ಹೆಣ್ಮಕ್ಳ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಪರ್ಸ್ನಲ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ. ಎಲ್ಲರ ಮನೆಯಲ್ಲೂ ಈ ಥರ ರೂಟೀನ್ ಇದ್ದೇ ಇರುತ್ತೆ. ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಿ ಯಾವ ಥರ ಇರುತ್ತೆ ಎಕ್ಸ್ಪೀರಿಯೆನ್ಸು. ನನಗಿದು ಫಸ್ಟ್ ಟೈಮ್. ನನ್ನ ಮಗ ಸ್ಕೂಲಿಗೆ ಹೋಗೋದಕ್ಕೂ ನನ್ನ ಮಗಳು ಕರೆಕ್ಟಾಗಿ ಚಿಕ್ಕವಳು ಇರೋದಕ್ಕೂ ಯಾವ ಥರ ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಅನ್ನೋದು ಶೇರ್ ಮಾಡ್ಕೊತಿದ್ದೀನಿ. ಜೊತೆಗೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀವಿ. ಇವಾಗ ಹೆಣ್ಮಕ್ಳು ಹೆಂಗೆ ಅಂದರೆ, ಕೆಲವೊಂದು ಹೆಣ್ಮಕ್ಳು ಗಂಡ, ಮನೆ, ಕೆಲಸ ಅಥವಾ ಮಕ್ಕಳು ಅಷ್ಟೇ ಅಂತ ಅವರೇ ಪ್ರಪಂಚದಲ್ಲಿ ಮಾತ್ರ ಇರ್ತಾರೆ. ಹೊರಗಡೆ ಅಷ್ಟೊಂದು ಇರಲ್ಲ. ಅಷ್ಟಿದ್ರೂ ಮಾತುಗಳನ್ನು ಕೇಳ್ತಿರ್ತೀವಿ ಕೆಲವೊಂದು ಸಲ. ಸೊ ಯಾವಾಗ್ಲೂ ಎಲ್ಲ ಟೈಮಲ್ಲೂ ಸುಮ್ಮನೆ ಇರಬಾರ್ದು ಹೆಣ್ಮಕ್ಳು. ಯಾರಿಗಾದರೂ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋವಂಥ ಮಾತುಗಳನ್ನು ಆಡಿದಾಗ ಖಂಡಿತವಾಗ್ಲೂ ಮಾತಾಡಲೇಬೇಕು. ಎಲ್ಲ ಟೈಮಲ್ಲೂ ನಾವು ಸೈಲೆಂಟಾಗಿದ್ದೀವಿ ಅಂದರೆ ಇವ್ರು ಹಿಂಗೆ ಮಾತಾಡೋಕ್ಕೆ ಬರಲ್ಲ ಅಂತ ತಿಳ್ಕೊಂಡು ತಮಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾತಾಡ್ತಾರೆ. ನಾವು ಅವರ ಮಾತನ್ನೇ ಕೇಳ್ಕೊಂಡಿರಬೇಕು ಅನ್ನೋ ಇಂಟೆನ್ಷನಲ್ಲಿ ಮಾತಾಡ್ತಾ ಹೋಗ್ತಾರೆ. ಹಾಗಾಗಿ ನಾವು ಯಾವ ಟೈಮಲ್ಲಿ ಮಾತಾಡಬೇಕು ಆ ಟೈಮಲ್ಲಿ ಮಾತಾಡಬೇಕು. ಅದರಲ್ಲೂ ನಾವು ಸರಿಯಾಗಿದ್ದೀವಿ, ಯಾವ ತಪ್ಪನ್ನು ಮಾಡಿಲ್ಲ ಅಂದಾಗ ಮಾತ್ರ ಏನು ಮಾತಾಡ್ದೇ ಇರಬಾರ್ದು. ಮಾತಾಡಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾರ್ಯಾರು ಸೈಲೆಂಟ್ ಆಗಿದ್ದೀವಿ, ಅವ್ರ ಮಾತನ್ನೆಲ್ಲ ಕೇಳ್ತಿದ್ದೀವಿ ಅಂದ ಮಾತ್ರಕ್ಕೆ ಅವ್ರು ನಮ್ಮನ್ನು ತುಂಬಾ ಈಸಿಯಾಗಿ ತಿಳ್ಕೊಂಬಿಡ್ತಾರೆ. ಅವ್ರ ತಾಳಕ್ಕೆ ನಾವು ಕುಣಿಬೇಕು ಅಂತ ಅಂದ್ಕೊಂಬಿಡ್ತಾರೆ. ಸೊ ಅದನ್ನೇ ನಾವು ರೂಢಿ ಮಾಡೋಕ್ಕೆ ಅವ್ರಿಗೆ ಬಿಟ್ಬಿಡ್ತೀವಿ. ಹಾಗಾಗಿ ನಾಳೆ ದಿನ ನಾವು ಮಾತಾಡಿದಾಗ ತುಂಬಾ ದೊಡ್ಡ ಮಾತೆಲ್ಲ ಆಡೋಕ್ಕೆ ಬರ್ತಾರೆ. ಸೊ ಹಂಗಾಗಿ ಮೊದಲಿಂದಲೇ ನಾವು ಹುಷಾರಾಗಿರಬೇಕು. ಯಾವ ಟೈಮಲ್ಲಿ ಮಾತಾಡಬೇಕು, ಸೈಲೆಂಟ್ ಆಗಿದ್ದಾಗ ಸೈಲೆಂಟ್ ಆಗಿರಬೇಕು. ಸೊ ಇಷ್ಟು ಹೇಳ್ತಾ, ಸೊ ನನ್ನ ಮಗಳಂತೂ ಇವಾಗ ಪುಟ್ ಹೆಜ್ಜೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಅವಳು ಕಿಡಿಗೇಡಿತನ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ದಾಳೆ. ಈ ಕಡೆ ನನ್ನ ಮಗ ಸ್ಕೂಲಿಗೆ ಹೋಗಿರ್ತಾನೆ. ಆ ಗ್ಯಾಪಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೋತೀನಿ. ಮತ್ತೆಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಮತ್ತೆ ಅವ್ನು ಬರ್ತಾನೆ. ಅವನಿಗೆ ಊಟ ಮಾಡಿಸೋದು, ಹಿಂಗೆ ಕಂಟಿನ್ಯೂ ಆಗಿ ಹೆಣ್ಮಕ್ಳ ಜೀವನದಲ್ಲಿ ಕೆಲಸಗಳು ಇದ್ದೇ ಇರುತ್ತೆ. ಇಟ್ಸ್ ಓಕೆ. ಅದರಲ್ಲೇ ನಾವು ನಮ್ಮ ಖುಷಿನ ಕಂಡ್ಕೋಬೇಕು. ಅದರಲ್ಲೂ ನಮಗೇನು ಸರಿ ಅನಿಸುತ್ತೋ ಯಾವುದ್ರಲ್ಲಿ ಖುಷಿ ಕಾಣ್ತೀವಿ ಅದನ್ನು ಮಾಡ್ತಾ ಹ್ಯಾಪಿಯಾಗಿರೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಬಾಯ್.